ನಮಸ್ಕಾರ. ಮಾಲಿಕೆ 4 ಪುಸ್ತಕ ಪರಿಚಯ 27 ತಿಂಗಳ ವಿಶೇಷ ಹಾಸ್ಯ ಸಾಹಿತ್ಯದ ಕಾದಂಬರಿಗಳು. ಪುಸ್ತಕದ ಹೆಸರು ಸುನಂದುಗೆ ಏನಂತೆ. ಲೇಖಕರು ಬೀಚಿ. ಅಭಿಪ್ರಾಯ ಶ್ರೀಮತಿ ವಿಜಯ SP. ಓದುತ್ತಿರುವವರು RP ರಘೋತ್ತಮ. ಈ ಪುಸ್ತಕ ಎಲ್ಲ ಪುಸ್ತಕಗಳಂತೆ ಖಂಡಿತ ಅಲ್ಲ. ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಎಲ್ಲಾದರೂ ಸಿಕ್ಕಲೂಬಹುದು ಗೊತ್ತಿಲ್ಲ. ಹುಡುಕಿಯಾದರೂ ಓದಿನ ಹುಚ್ಚಿದ್ದವರು ಓದಲೇಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತೀರಾ? ಬೀಚಿ ಏನೆಂದು ಎಲ್ಲರಿಗೂ ಗೊತ್ತು. ಆದರೆ ಹೀಗೆ ಕತೆಗಳು ಬರೆದಿದ್ದಾರೆ ಅಂತ ನಾ ಊಹಿಸಿಯೂ ಇರಲಿಲ್ಲ. ಬೀಚಿಯವರು ಇವುಗಳನ್ನು ಕತೆಯಲ್ಲ ಎನ್ನುತ್ತಲೇ ಕತೆಗಳೂ ಹೌದೆನ್ನುತ್ತಾರೆ. ಕಾರಣ, ಕತೆಗೆ ಕಾಲಿಲ್ಲದಿದ್ದರೂ ತಲೆ ಇರಬೇಕಲ್ಲ. ಇಲ್ಲಿ ಅದಿದೆ, ಅದಕ್ಕೆ ಕತೆ ಎನ್ನುತ್ತಾರೆ. ಇಲ್ಲಿ 18 ಕತೆಗಳಿದ್ದು ಇವೆಲ್ಲವೂ ಒಳ್ಳೆಯ ಹೆಣ್ಣುಗಳ. ಬೀಚಿಯವರು ಒತ್ತಕ್ಷರ ಇಲ್ಲಿ ಕೊಡದೆ ಹೀಗೆ ಹೆಣ್ಣು, ಬಣ್ಣ ಅಂತ ಬರೆದಿದ್ದಾರೆ. ಅದೂ ಒಂದು ವಿಶೇಷ. ಕೆಟ್ಟ ಕತೆ ಎನ್ನುತ್ತಾರೆ. ಸುನಂದು ಒಳ್ಳೆ ಹೆಣ್ಣೆ, ಅವಳ ಕಥೆ ಕೆಟ್ಟದ್ದು, ಅದಕ್ಕೆ ಅವಳು ಹೊಣೆಯೇ? ಇದು ಅವರ ಆಂಬೋಣ ಅಲ್ವಾ? ಒಂದು ಹೆಣ್ಣು ಕೆಡಲು ಸುತ್ತಮುತ್ತ ಸಮಾಜ, ಮಂದಿ, ಅಗತ್ಯತೆ ಅಥವಾ ಅವಳದ್ದೇ ಮತ್ತೇನೋ ಕಾರಣ ಇರಬಹುದು. ಇವನ್ನು ಕಥೆ, ಪ್ರಬಂಧ, ಹರಟೆ ಏನು ಬೇಕಾದರೂ ಕರೆದುಕೊಳ್ಳಿ ಎನ್ನುವ ಬೀಚಿಯವರು ಅದೆಷ್ಟು ಅನೌಪಚಾರಿಕವಾಗಿ ಕತೆಗಳ ಬರೆದಿರುವವರೆಂದರೆ ಖಂಡಿತ ಆಶ್ಚರ್ಯವಾಗುತ್ತದೆ. ಇಷ್ಟು ಸರಳವಾಗಿ ಹೇಳುತ್ತಲೇ ಓದುಗರ ಹೀಗೆ ಸೆರೆ ಹಿಡಿಯಲು ಸಾಧ್ಯವೇ ಎನಿಸಿಬಿಡುತ್ತದೆ. ಈ ಕಥೆಗಳು ನಗಿಸುತ್ತವೆ, ಅಳಿಸುತ್ತವೆ, ಓರೆ ಕೋರೆಗಳ ತೋರಿಸುತ್ತವೆ, ಹೊಟ್ಟೆ ಬಿರಿಯುವಷ್ಟೂ ಒಮ್ಮೊಮ್ಮೆ ನಗಿಸುತ್ತವೆ, ವಿಷಾದ ಹೊತ್ತಿಸುತ್ತವೆ, ರಸಗವಳ ನೀಡುತ್ತವೆ. ಕೊನೆಯ ಪಂಚ್ಗಳಲ್ಲಿ ಇವೆಲ್ಲ ದಕ್ಕದೆ ಹೋಗುವ ಕತೆಗಳು ಒಂದೂ ಇಲ್ಲ ಎನಿಸುತ್ತವೆ. ಚೊಕ್ಕಮ್ಮನ ಹುಚ್ಚು, ಪುಟ್ಟಿಯ ಹೊಟ್ಟೆಯ ನಿಯತ್ತು, ನ್ಯಾಯ, ಸ್ವರ್ಗದಲ್ಲಿ ಹಾಜರಿದ್ದ ಸಾನಿ, ಸ್ವಾಮಿಗಳಿಗೆ ನುಂಗಲು ಸೌಟೇ ಕೊಟ್ಟ ಭಕ್ತೆ ನೀಲಗಂಗಾ, ನೀವೇನಾ ಎಂದ ರಾಜಮಣಿ, ಎಷ್ಟು ಕೊಟ್ಟ ಆ ಕಂಜೂಸ್ ಮಾತಿಗೆ ಬೆವೆತು ಹೋದ ಸ್ಥಳ ಮಹಾತ್ಮೆಯ ರತ್ನ, ಸುಸ್ತಾದ ಸುಂದ್ರಮ್ಮ, ತಾರುಣ್ಯ ಕಳೆದುಕೊಂಡ ಮಣೆಮ್ಮನ ಪಾಡು, ಮಾಲತಿಗೆ ಮೋಸ ಮಾಡಿದ ಕೂಸು. ಇಲ್ಲ, ಇವರನ್ನೆಲ್ಲ ನೀವು ಅಲ್ಲೇ ಭೇಟಿಯಾಗಬೇಕು. ಅವರು ಕೊಡೋ ರಂಜನೆ, ನಗು, ವಿಷಾದ, ನೇರ ಮಾತು, ವಾಸ್ತವ ಸತ್ಯಗಳು, ಈ ಎಲ್ಲದರ ಅನುಭವ ಆ ಅಕ್ಷರಗಳೇ ಕೊಡುತ್ತವೆ. ನನಗಂತೂ ತುಂಬ ಇಷ್ಟವಾದ ಪುಸ್ತಕ. ನೀವು ಓದಿ ಆನಂದಿಸಿ. ನಮಸ್ಕಾರ.